ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಮತಾ ಹೆಗ್ಡೆ. ವೀಕ್ಷಕರೇ, ಶಿಕ್ಷಣ ಅನ್ನೋದು ಭವಿಷ್ಯದ ಭದ್ರ ಬುನಾದಿಗೆ ಹಾಕುವಂತಹ ಅತ್ಯಂತ ದೊಡ್ಡ ಅಡಿಪಾಯ. ಹೀಗಾಗಿ ಯಾವ ಶಿಕ್ಷಣ ಸಂಸ್ಥೆಯಲ್ಲಿ ನಾವು ಶಿಕ್ಷಣವನ್ನು ತೆಗೆದುಕೊಳ್ತೀವಿ, ಸಮಾಜಕ್ಕೆ ನಾವು ಉತ್ತಮ ವ್ಯಕ್ತಿ ಆಗಬೇಕು ಅಂತ ಹೇಳಿದ್ರೆ ಉತ್ತಮ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾರ್ಹತೆಯನ್ನು ಪಡ್ಕೊಳ್ಳೋದು ಅತ್ಯಂತ ಮುಖ್ಯ. ಸೊ ಜ್ಞಾನಾರ್ಜನೆಯ ಜೊತೆಗೆ ಪ್ಲೇಸ್ಮೆಂಟ್ ವಿಚಾರದ ಬಗ್ಗೆ ಕೂಡ ತುಂಬ ಜನ ವಿದ್ಯಾರ್ಥಿಗಳು ತಲೆ ಕೆಡಿಸ್ಕೊಳ್ತಾರೆ. ಅದರಲ್ಲೂ ಕೂಡ ಇಂಜಿನಿಯರಿಂಗ್ ಮಾಡಬೇಕು ಅಂತ ಬಯಸೋರು ಯಾವ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಟ್ರೆಂಡಿಂಗ್ ಕೋರ್ಸಸ್ ಇದೆ, ಜೊತೆಗೆ ಆ ಕೋರ್ಸನ್ನು ಆಯ್ಕೆ ಮಾಡೋದ್ರ ಮೂಲಕ ತನ್ನ ಫ್ಯೂಚರ್ ಹೆಂಗೆ ಸೇಫ್ ಇರುತ್ತೆ, ಜೊತೆಗೆ ಪ್ಲೇಸ್ಮೆಂಟ್ ವಿಚಾರದಲ್ಲೂ ಕೂಡ ತನಗೆ ಹೇಗೆ ಲಾಭ ಆಗುತ್ತೆ ಅಂತ ಹುಡುಕ್ತಾ ಇರ್ತಾನೆ. ಸೊ ಅಂತಹ ಎಲ್ಲ ಪ್ರಶ್ನೆಗಳಿಗೂ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಹೇಳಿದ್ರೆ ACS ಕಾಲೇಜ್ ಆಫ್ ಇಂಜಿನಿಯರಿಂಗ್. ACS ಕಾಲೇಜ್ ಆಫ್ ಇಂಜಿನಿಯರಿಂಗ್ನ ಸ್ಪೆಷಾಲಿಟಿ ಏನು, ಟ್ರೆಂಡಿಂಗ್ ಕೋರ್ಸಸ್ ಯಾವ ರೀತಿ ಇದೆ, ಜೊತೆಗೆ ಬೇರೆ ಕಾಲೇಜಿಗೆ ಕಂಪೇರ್ ಮಾಡಿದ್ರೆ ACS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹೆಂಗೆ ಡಿಫ್ರೆಂಟ್ ಆಗಿ ನಿಲ್ಲುತ್ತೆ ಅನ್ನೋದ್ರ ಬಗ್ಗೆ ಸಮಗ್ರವಾಗಿ ಮಾಹಿತಿ ತಿಳಿಸ್ಕೊಳ್ಳೋದಕ್ಕೆ ನಮ್ಮ ಜೊತೆಗೆ ACS ಕಾಲೇಜ್ ಆಫ್ ಇಂಜಿನಿಯರಿಂಗ್ನ ಪ್ರಿನ್ಸಿಪಲ್ ಆಗಿರುವಂತಹ ಡಾಕ್ಟರ್ ಆನಂದ ತೀರ್ಥ ಬಿ ಗುಡಿ ಅವರಿದ್ದಾರೆ. ಸೊ ಮೊದಲನೇದಾಗಿ ಅವನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಸರ್, ಬಹಳ ಇಂಪಾರ್ಟೆಂಟ್ ಆಗಿ ACS ಕಾಲೇಜ್ ಆಫ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳ ಪ್ರಮುಖ ಆಯ್ಕೆ ಆಗ್ತಾ ಇದೆ. ಸೊ ಟ್ರೆಂಡಿಂಗ್ ಕೋರ್ಸಸ್ ಹೇಗೆ ಕೊಡ್ತಾ ಇದ್ದೀರಾ, ನಿಮ್ಮ ಸಂಸ್ಥೆ ಬಗ್ಗೆ ಮೊದಲನೇದಾಗಿ ಹೇಳಿ. 1992ರಲ್ಲಿ ಬೆಂಗಳೂರಿನಲ್ಲಿ ಸ್ಥಾಪನೆಯಾದಂಥ ಮೂಕಾಂಬಿಕಾಯಿ ಚಾರಿಟಬಲ್ ಆ್ಯಂಡ್ ಎಜುಕೇಷನ್ ಟ್ರಸ್ಟ್ನ ಚೇರ್ಮನ್ರಾಗಿರ್ತಕ್ಕಂಥ ಡಾಕ್ಟರ್ AC ಷಣ್ಮುಗಂ ಹಾಗೂ ಚೇರ್ಪರ್ಸನ್ರಾಗಿರ್ತಕ್ಕಂಥ ಶ್ರೀಮತಿ ಲಲಿತಾ ಲಕ್ಷ್ಮಿ ಹಾಗೂ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ACS ಅರುಣ್ ಕುಮಾರ್ ಅವರ ಮುಂದಾಳತ್ವದಲ್ಲಿ ಈ ನಮ್ಮ ACS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸ್ಥಾಪನೆಗೊಂಡಿತು. ಪ್ರಾರಂಭದಲ್ಲಿ 4 ವಿಭಾಗಗಳೊಂದಿಗೆ ಪ್ರಾರಂಭಗೊಂಡಂಥ ಈ ಸಂಸ್ಥೆ ಇಂದು 10ಕ್ಕೂ ಹೆಚ್ಚಿನ ಇಂಜಿನಿಯರಿಂಗ್ ವಿಭಾಗಗಳನ್ನು ಹೊಂದಿದೆ ಅಂತ ಹೇಳಲಿಕ್ಕೆ ನಮಗೆ ಬಹಳ ಸಂತೋಷ ಮತ್ತು ಹೆಮ್ಮೆ ಅನ್ನಿಸ್ತಾ ಇದೆ. ಈಗ ನಾನು ಈ ಇಂಜಿನಿಯರಿಂಗ್ ಕೋರ್ಸ್ಗಳಲ್ಲಿ 3 ವಿಧವಾದ ಇಂಜಿನಿಯರಿಂಗ್ ಕೋರ್ಸ್ಗಳಾಗಿ ವಿಭಾಗ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ನಾವು ಹೇಳೋದಾದರೆ ಏಕಮಾತ್ರ ಅಂತಂದರೆ ಯುನಿಕ್ನೆಸ್ ಇರ್ತಕ್ಕಂಥ ಕೆಲವು ಕೋರ್ಸ್ಗಳನ್ನು ನಮ್ಮ ಕಾಲೇಜಿನಲ್ಲಿ ನಾವು ನಡೆಸ್ತಾ ಇದ್ದೀವಿ. ಅದರಲ್ಲಿ ಮುಂಚಿತವಾಗಿ ಹೇಳೋದಾದರೆ ಏರೋನಾಟಿಕಲ್ ಇಂಜಿನಿಯರಿಂಗ್ ಮತ್ತು BE ಇನ್ ಏರೋಸ್ಪೇಸ್ ಇಂಜಿನಿಯರಿಂಗ್ ಹಾಗೂ BE ಇನ್ ಬಯೋಮೆಡಿಕಲ್ ಇಂಜಿನಿಯರಿಂಗ್, ಈ 3 ಏನು ಇಂಜಿನಿಯರಿಂಗ್ ವಿಭಾಗಗಳಿದೆ ಇವತ್ತಿನ ಬಹಳ ಪ್ರಮುಖವಾಗಿರ್ತಕ್ಕಂಥ ಈ ಬ್ರಾಂಚ್ಗಳು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅದರೊಂದಿಗೆ ನಮಗೆ ಈ ಪ್ರಸ್ತುತ ಸಮಾಜದಲ್ಲಿ ಇವತ್ತಿನ ದಿನದ ಮಾನದಲ್ಲಿ ಅತ್ಯಂತ ಜನಪ್ರಿಯವಾಗಿರ್ತಕ್ಕಂಥ ಕೆಲವು ಕೋರ್ಸ್ಗಳನ್ನು ಕೂಡ ನಾವು ನಮ್ಮ ಕಾಲೇಜಿನಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಹೇಳೋದಾದರೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಸೈಬರ್ ಸೆಕ್ಯೂರಿಟಿ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ IoT, ಸಾಂಪ್ರದಾಯಿಕವಾಗಿ ಮೊದಲಿನಿಂದಲೂ ಕೂಡ ನಡ್ಕೊಂಡು ಬಂದಿರತಕ್ಕಂಥ ಅತ್ಯಂತ ಪರಿಣಾಮಕಾರಿಯಾಗಿ ಇರತಕ್ಕಂಥ ಸಿವಿಲ್ ಇಂಜಿನಿಯರಿಂಗ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ವಿಭಾಗಗಳನ್ನು ಕೂಡ ನಾವು ನಮ್ಮ ಸಂಸ್ಥೆಯಲ್ಲಿ ಕಾಣಬಹುದು. ಈ ಜನಪ್ರಿಯವಾಗಿರ್ತಕ್ಕಂಥ ಏನು ಈ ಕೋರ್ಸ್ಗಳಿದೆ ಪ್ರಸ್ತುತ ದಿನಮಾನದಲ್ಲಿ, ಅದಕ್ಕೆ ಹೊರಗಡೆ ಹೆಚ್ಚಿನ ಬೇಡಿಕೆ ಇದೆ. ಕಂಪನಿಗಳಿಂದ ಎಲ್ಲ ಕಡೆಯಿಂದ ಹೆಚ್ಚಿನ ಬೇಡಿಕೆ ಇರೋದರಿಂದ ಮತ್ತು ಅವು ಏನಾಗ್ತಾ ಇದೆ ಅಂತ ಹೇಳಿದ್ರೆ ಇವತ್ತಿನ ವಿದ್ಯಾರ್ಥಿಗಳ ಅಂದರೆ ಯುವ ಪೀಳಿಗೆಯ ಒಂದು ಆಶೋತ್ತರಗಳನ್ನು ಅತ್ಯಂತ ನಿಖರವಾಗಿ ಪೂರೈಸೋದ್ರಲ್ಲಿ ಬಹಳ ಮುಂಚೂಣಿಯಲ್ಲಿರೋದ್ರಿಂದ ಹೆಚ್ಚಿನ ವಿದ್ಯಾರ್ಥಿಗಳು ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಅಥವಾ ಅಲೈಡ್ ಬ್ರಾಂಚಸ್ಗಳನ್ನು ತುಂಬ ಸೆಲೆಕ್ಟ್ ಮಾಡಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಕ್ಕಂಥದ್ದು ನಮಗಿವತ್ತು ಕಂಡು ಬರ್ತಾ ಇದೆ. ಸೊ ಸರ್, ಹೇಳಿ, ACS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮತ್ತು ಬೇರೆ ಕಾಲೇಜಸ್ಗೆ ಹೇಗೆ ಡಿಫ್ರೆನ್ಸ್ ಇದೆ ಅಂತ ಹೇಳ್ತೀರಾ, ಡಿಫ್ರೆನ್ಷಿಯೇಟ್ ಮಾಡೋದಾದರೆ? ನಮ್ಮ ಕಾಲೇಜಿನ ಬಗ್ಗೆ ನಾನು ಹೇಳೋದಾದರೆ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ನಮ್ಮ ಕಾಲೇಜ್ ಹೊಂದಿದೆ. ಉದಾಹರಣೆಗೆ ಅತ್ಯಂತ ವಿಶಾಲವಾಗಿರ್ತಕ್ಕಂಥ ಬೋಧನಾ ಕೊಠಡಿಗಳು ಮತ್ತು ಇವತ್ತಿನ ಬೋಧನಾ ಕ್ರಮವನ್ನು ನಾವು ಅಚ್ಚುಕಟ್ಟಾಗಿ ಪಾಲಿಸಬೇಕಾದ್ರೆ ನಮಗೆ LCD ಪ್ರೊಜೆಕ್ಟರ್ಗಳು ಹಾಗೂ ಟಚ್ ಸ್ಕ್ರೀನ್ಗಳ ಒಂದು ಅವಶ್ಯಕತೆ ಇದೆ. ಅಂಥ ಎಲ್ಲ ಅವಶ್ಯಕತೆಗಳನ್ನು ಪೂರೈಕೆ ಮಾಡ್ತಕ್ಕಂಥ ಅತ್ಯುತ್ತಮ ಕ್ಲಾಸ್ ರೂಮ್ಗಳು ನಮ್ಮ ಕಾಲೇಜಿನಲ್ಲಿದೆ. ಅಷ್ಟೇ ಮಾತ್ರ ಅಲ್ಲದೆ ನಮ್ಮ ಕಾಲೇಜಿನ 5 ವಿಭಾಗಗಳು NBA ಸರ್ಟಿಫಿಕೇಟನ್ನು ಹೊಂದಿದೆ ಹಾಗೂ 2ನೇ ಸೈಕಲ್ನಲ್ಲಿ ನಮ್ಮ ಸಂಸ್ಥೆ ಅಂದರೆ ನಮ್ಮ ಕಾಲೇಜು NAC A ಗ್ರೇಡನ್ನು ಹೊಂದಿದ್ದು 3.12 CGP ಹೊಂದಿದೆ. ಅದಲ್ಲದೆ ನಮ್ಮ ಕಾಲೇಜು ISO ಮಾನ್ಯತೆಯನ್ನು ಕೂಡ ಪಡೆದಿದೆ. ಮತ್ತು
ಇನ್ನೂ ಕೆಲವು ವಿಚಾರಗಳನ್ನು ಹೇಳೋದಾದರೆ ಕಾಲೇಜು ಮೈಸೂರು ರೋಡ್ಗೆ ಅತ್ಯಂತ ಹತ್ತಿರವಾಗಿದೆ, ಓಕೆ. ಮುಖ್ಯ ರಸ್ತೆಗೆ. ಹಾಗಾಗಿ ಅಲ್ಲಿ ಒಂದು ಮೆಟ್ರೋ ಸ್ಟೇಷನ್ನು ಕೂಡ ಇದೆ, ಚಲ್ಲಘಟ್ಟ ಮೆಟ್ರೋ ಸ್ಟೇಷನ್ ಅಂತ. ವಿದ್ಯಾರ್ಥಿಗಳು ಅಲ್ಲಿ ಇಳ್ಕೊಂಡು ಕಾಲ್ನಡಿಗೆಯಲ್ಲಿ ನಮ್ಮ ಕಾಲೇಜನ್ನು ತಲುಪಬಹುದು. ಸಾಕಷ್ಟು ಬಸ್ಸುಗಳ ಫೆಸಿಲಿಟಿ ಕೂಡ ನಮ್ಮ ಕಾಲೇಜ್ಗೆ BMTC ಬಸ್ಸುಗಳು ಕೂಡ ಹತ್ತಿರದಲ್ಲೇ ಬರೋದರಿಂದ ಅತ್ಯಂತ ವಿದ್ಯಾರ್ಥಿಗಳಿಗೆ ಅತ್ಯಂತ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ ಅಲ್ಲಿದೆ ಅಂತ ಹೇಳ್ಬೋದು. ಮತ್ತು ಇನ್ನು ಈ ವಿದ್ಯಾರ್ಥಿಗಳ ಒಂದು ಟ್ರೈನಿಂಗ್ ಅಂತ ಬಂದಾಗ ನಾವು ICT ಅಕಾಡೆಮಿ ಮೂಲಕ ವಿದ್ಯಾರ್ಥಿಗಳಿಗೆ ಏನಿವತ್ತಿನ ಪ್ಲೇಸ್ಮೆಂಟ್ಗಳಿಗೆ ಆದ್ಯತೆಯನ್ನು ಕೊಟ್ಟು ನಾವೇನೆಲ್ಲ ಹೇಳಿಕೊಡ್ಬೇಕೋ ಅಂಥ ಎಲ್ಲ ಕಾರ್ಯಕ್ರಮಗಳನ್ನು ನಾವು ನಮ್ಮ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ನಡೆಸ್ತಾ ಬಂದಿದ್ದೀವಿ. ಅಷ್ಟೇ ಅಲ್ಲದೆ ನಾವು ಇನ್ನೂ ಅನೇಕ ಪ್ಲೇಸ್ಮೆಂಟ್ಗೆ ಸಂಬಂಧಪಟ್ಟಂಥ ಕಾರ್ಯಚಟುವಟಿಕೆಗಳನ್ನು ನಾವು ಸತತವಾಗಿ ಮಾಡ್ತಾ ಬಂದಿದ್ದೀವಿ. ಮತ್ತು ನಮಗೆ ಈ ಆರೋಗ್ಯ ಅಂತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಬಹಳ ಅವಶ್ಯಕವಾಗಿರ್ತಕ್ಕಂಥದ್ದು. ಹೆಲ್ತ್ ಈಸ್ ವೆಲ್ತ್ ಅಂತ ಕೂಡ ನಾವು ಅದನ್ನು ಹೇಳ್ತೀವಿ. ಆ ದೃಷ್ಟಿನಲ್ಲಿ ನೋಡೋದಾದರೆ ನಮ್ಮಲ್ಲಿ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದ ಜಿಮ್ ಫೆಸಿಲಿಟಿ ಇದೆ ಮತ್ತು ದೇಹದಾರ್ಢ್ಯವನ್ನು ಉತ್ತಮವಾಗಿ ಇಟ್ಕೊಂಡು ಚಟುವಟಿಕೆಯಿಂದ ಇರತಕ್ಕಂಥ ವಿದ್ಯಾರ್ಥಿಗಳು ಅವರು ವಿದ್ಯಾರ್ಜನೆಯಲ್ಲೂ ಕೂಡ ಹೆಚ್ಚಿನ ರೀತಿಯಲ್ಲಿ ಮುಂದೆ ಬರಬಹುದು ಅನ್ನೋ ಒಂದು ಯೋಚನೆಯಲ್ಲಿ ನಾವು ಥಿಂಕ್ ಮಾಡಿದಾಗ ನಮಗೆ ಅತ್ಯುತ್ತಮವಾಗಿರ್ತಕ್ಕಂಥ ಒಳಾಂಗಣ ಕ್ರೀಡಾಂಗಣಗಳು ಮತ್ತು ಹೊರಾಂಗಣ ಕ್ರೀಡಾಂಗಣಗಳು ಇದೆ. ನಮ್ಮ ವಿದ್ಯಾರ್ಥಿಗಳು ಅನೇಕ ಕ್ರೀಡೆಗಳಲ್ಲಿ ಭಾಗವಹಿಸಿ ಅತ್ಯುತ್ತಮ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಮತ್ತು ವಿಶೇಷವಾಗಿ ಹೇಳೋದಾದರೆ VTUನಲ್ಲಿ ಆಗ್ತಕ್ಕಂಥ ಎಲ್ಲ ಒಂದು ಸ್ಪೋರ್ಟ್ಸ್ ಆಗಿರ್ಬೋದು, ಕಲ್ಚರಲ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಆ ವಿದ್ಯಾರ್ಥಿಗಳನ್ನು ಅವುಗಳಿಗೆ ಕಳಿಸಿಕೊಟ್ಟು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಒಂದು ಕಾನ್ಫಿಡೆನ್ಸನ್ನು ಅವರು ವಿದ್ಯಾರ್ಜನೆ ಜೊತೆಗೆ ತಮ್ಮ ಜೀವನದಲ್ಲಿ ಬೆಳೆಸ್ಕೊಳ್ಳಿಕ್ಕೆ ಅತ್ಯುತ್ತಮವಾದ ಒಂದು ಪರಿಸರವನ್ನು ನಾವು ವಿದ್ಯಾರ್ಥಿಗಳಿಗೆ ಅನುವು ಮಾಡಿಕೊಟ್ಟಿದ್ದೀವಿ. ಮತ್ತು ನಮಗೆ ಈ ಸ್ಪೋರ್ಟ್ಸ್ ವಿಚಾರದಲ್ಲಿ ಹೇಳೋದಾದರೆ ಉತ್ತಮ ತರಬೇತಿಯನ್ನು ಕೊಡಲಿಕ್ಕೆ, ಸ್ಪೋರ್ಟ್ಸ್ನಲ್ಲಿ ಉತ್ತಮ ತರಬೇತಿಯನ್ನು ಕೊಡಲಿಕ್ಕೆ ಉತ್ತಮ ತರಬೇತುದಾರರಿದ್ದಾರೆ. ಮತ್ತು ಈ ಟೊಕೊವೆಂಡೋ ಅಂತ ಏನು ಒಂದು ಹೊಸದಾಗಿ ಒಂದು ಈವೆಂಟ್ ಇದೆ, ಆ ಈವೆಂಟಿನಲ್ಲಿ ನಮ್ಮ ವಿದ್ಯಾರ್ಥಿಗಳು ರಾಷ್ಟ್ರಮಟ್ಟದ ಏನು ಪ್ರತಿಭಾನ್ವಿತರಾಗಿ ಹೊರಹೊಮ್ಮಿ ಬಂಗಾರದ ಪದಕವನ್ನು ಕೂಡ ಹೊಂದಿದಂಥ ವಿದ್ಯಾರ್ಥಿಗಳಿದ್ದಾರೆ. ಸೊ ಹಾಗಾಗಿ ಉತ್ತಮ ಪರಿಸರ ಮತ್ತು ಬೋಧಕ ಸಿಬ್ಬಂದಿ ಅಂತ ನಾನು ಹೇಳೋದಾದರೆ ಸುಮಾರು 60-70% ಬೋಧಕ ಸಿಬ್ಬಂದಿ ಅವರು ಡಾಕ್ಟರೇಟ್ ಪದವಿಯನ್ನು ಹೊಂದಿದ್ದವರಾಗಿದ್ದಾರೆ. ಮತ್ತು ಉಳಿದವರು ಏನೋ ಒಂದು ರಿಸರ್ಚ್ ಅಲ್ಲಿ ಕೂಡ ತಮ್ಮನ್ನು ತೊಡಗಿಸಿಕೊಂಡು ದಿನನಿತ್ಯದ ಪಾಠಕ್ರಮಗಳಲ್ಲಿ ಅವರು ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ. ಹೀಗಾಗಿ ವಿದ್ಯಾರ್ಥಿಗಳಿಗೆ ಅಂಥ ಬೋಧಕ ಸಿಬ್ಬಂದಿ ಅವರಿಂದ ಹೆಚ್ಚಿನ ಅನುಕೂಲಗಳು ಇದೆ ಅಂತ ಹೇಳೋದಕ್ಕೆ ನನಗೆ ಬಹಳ ಸಂತೋಷ ಆಗ್ತಾಯಿದೆ, ಹೆಮ್ಮೆ ಆಗುತ್ತೆ. ಅನೇಕ ಪಾಸಿಟಿವ್ ಥಿಂಗ್ಸ್ ನಮ್ಮ ಕಾಲೇಜಿನಲ್ಲಿ ಇರೋದರಿಂದ ಹೆಚ್ಚಿನ ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನ ಕಡೆಗೆ ಮುಖ ಮಾಡ್ತಾ ಇದ್ದಾರೆ. ಸರ್, ಇನ್ನು ಪ್ಲೇಸ್ಮೆಂಟ್ ಆ್ಯಕ್ಟಿವಿಟೀಸ್ ಬಗ್ಗೆ ಕ್ಯಾಂಪಸ್ನ ಒಳಗೆ ಅದ್ರ ಬಗ್ಗೆ ಮಾಹಿತಿ ಕೊಡೋದಾದರೆ ವರ್ಷಕ್ಕೆ ಎಷ್ಟು ಪ್ಲೇಸ್ಮೆಂಟು, ಎಷ್ಟು ಕಂಪ್ನಿಗಳಿಂದ ಆಗುತ್ತೆ, ಎಷ್ಟು ಕೊಲಾಬ್ರೇಷನ್ ಇದೆ ಕಾಲೇಜ್ಗೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕ್ಯಾಂಪಸ್ ಟು ಕಾರ್ಪೊರೇಟ್ ಅನ್ನೋ ಒಂದು ಕಾನ್ಸೆಪ್ಟನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಈ ಪ್ಲೇಸ್ಮೆಂಟ್ ಟ್ರೈನಿಂಗನ್ನು ವಿದ್ಯಾರ್ಥಿಗಳಿಗೆ ನೀಡ್ತಾ ಬರ್ತಾ ಇದ್ದೇವೆ. ಈ ಏನು ಪ್ಲೇಸ್ಮೆಂಟ್ಗೋಸ್ಕರ ಅವಶ್ಯಕವಾಗಿರ್ತಕ್ಕಂಥ ಸಾಫ್ಟ್ ಸ್ಕಿಲ್ಸ್ ಆಗಿರ್ಬೋದು, ಕಮ್ಯುನಿಕೇಷನ್ ಸ್ಕಿಲ್ಸ್ ಆಗಿರ್ಬೋದು ಮತ್ತು ರೈಟಿಂಗ್ ಸ್ಕಿಲ್ಸ್ ಆಗಿರ್ಬೋದು, ಈ ಏನು ಕೌಶಲ್ಯವನ್ನು ನಾವು ವಿದ್ಯಾರ್ಥಿಗಳಿಗೆ ಕೊಡಬೇಕು ಅದನ್ನು ಅವಶ್ಯಕತೆಗೆ ಬಿದ್ದಾಗ ಮಾತ್ರ ನಾವು ಕೊಡದೇನೆ ಅದನ್ನು ನಾವು ಈ ದಿನನಿತ್ಯದ ಏನು ಪಠ್ಯಕ್ರಮದ ವೇಳಾಪಟ್ಟಿ ಅಂತ ನಮ್ಮ ಕ್ಲಾಸ್ ಟೈಮ್ ಟೇಬಲ್ ಅಂತ ಏನಿದೆ ಆ ಟೈಮ್ ಟೇಬಲ್ನಲ್ಲೇ ನಾವು ಅಳವಡಿಕೆಯನ್ನು ಮಾಡಿ ಪ್ರತಿ ವಾರ ಅವಶ್ಯಕತೆಗೆ ತಕ್ಕಂತೆ 1 ಗಂಟೆ ಅಥವಾ 2 ಗಂಟೆಗಳ ಟ್ರೈನಿಂಗನ್ನು ನಾವು ಕೊಡ್ತಾ ಬರ್ತಾ ಇದ್ದೇವೆ. ಓಕೆ. ನಮ್ಮ ಪ್ಲೇಸ್ಮೆಂಟಿನ ವಿಚಾರವನ್ನು ಹೇಳೋದಾದರೆ 100ಕ್ಕೂ ಹೆಚ್ಚು ಕಂಪನಿಗಳು ನಮ್ಮ ವಿದ್ಯಾರ್ಥಿಗಳ ಸಂದರ್ಶನವನ್ನು ನಡೆಸಿ ವಿದ್ಯಾರ್ಥಿಗಳನ್ನು ತಮ್ಮ ಕಂಪನಿಗಳಿಗೆ ಆಯ್ಕೆ ಮಾಡಿ ಅವರನ್ನು ತಮ್ಮ ಕಂಪನಿಗಳಿಗೆ ಕೆಲಸಕ್ಕೆ ತೊಡಗಿಸ್ಕೊಳ್ತಕ್ಕಂಥ ಒಂದು ವಿಚಾರವನ್ನು ನಾವು ಗಮನಿಸ್ತಾ ಇದ್ದೇವೆ. ಓಕೆ ಓಕೆ. ಮತ್ತು ಈ ಟ್ರೈನಿಂಗ್ಗಳನ್ನು ನಾವು ಕೊಡುವಾಗ ವಿದ್ಯಾರ್ಥಿಗಳಿಗೆ ಅವರ ಆಯ್ಕೆಗೆ ತಕ್ಕಂತೆ ಒಂದು ಕೋರ್ ಕಂಪನಿ ಆಯ್ಕೆ ವಿದ್ಯಾರ್ಥಿಯದಾಗಿರ್ಬೋದು ಅಥವಾ ನಾನ್ ಕೋರ್ ಆಗಿರ್ಬೋದು, IT ಆಗಿರ್ಬೋದು, ನಾನ್ IT ಆಗಿರ್ಬೋದು ಅಥವಾ ಬಿಸ್ನೆಸ್ ಡೆವಲಪ್ಮೆಂಟ್ ಅನಾಲಿಸಿಸ್ಟ್ ಅಂತ
ಅವನಿಗೆ ಕೆಲಸ ಮಾಡಬೇಕು ಅಂತ ಆಸಕ್ತಿ ಇರ್ಬೋದು. ಆ ಥರದ ಆಸಕ್ತಿಯನ್ನು ಮನಗಂಡು ಅವರನ್ನ ಅದೇ ರೀತಿಯಲ್ಲಿ ವಿಂಗಡಣೆ ಮಾಡಿ ಯಾವ ಇಂಡಸ್ಟ್ರಿಗಳಲ್ಲಿ ಆ ವಿಚಾರಗಳನ್ನು ನುರಿತವರು, ಹೆಚ್ಚಿನ ವಿಚಾರಗಳನ್ನು ತಿಳಿದವರು ನಮ್ಮ ಸಂಸ್ಥೆಗೆ ಬಂದು ವಿದ್ಯಾರ್ಥಿಗಳಿಗೆ ಆ ವಿಚಾರವನ್ನು ಪ್ರಸ್ತಾಪ ಮಾಡಿ ಅವರಿಗೆ ಟ್ರೈನಿಂಗನ್ನು ಕೊಡ್ಬೋದು ಅಂತಕ್ಕಂಥವರನ್ನು ಆಯ್ಕೆ ಮಾಡಿ ಅಂಥವರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಆಯಾ ರೀತಿಯ ಟ್ರೈನಿಂಗ್ಗಳನ್ನು ಕೊಟ್ಟು ಅವರು ಹೆಚ್ಚಿನ ರೀತಿಯಲ್ಲಿ ಕಂಪನಿಗಳಿಗೆ ಆಯ್ಕೆಯಾಗಿ ತಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸ್ಕೊಂಡು ನಮ್ಮ ಸಂಸ್ಥೆಗೂ ಕೂಡ ಕೀರ್ತಿಯನ್ನು ತರುವಂಥ ಕೆಲಸಗಳನ್ನು ಮಾಡಲಿ ಅನ್ನೋದು ನಿಟ್ಟಿನಲ್ಲಿ ಅನೇಕ ಆಕ್ಟಿವಿಟಿಗಳನ್ನು ಪ್ಲೇಸ್ಮೆಂಟ್ ವಿಚಾರದಲ್ಲಿ ನಾವು ನಡೆಸ್ತಾ ಬಂದಿದ್ದೀವಿ. ಆಲ್ ರೈಟ್ ಸರ್. ಸೊ ಸರ್ ಹೇಳಿ, ACS ಕಾಲೇಜ್ ಆಫ್ ಇಂಜಿನಿಯರಿಂಗ್ನಲ್ಲಿ ಏರೋನಾಟಿಕಲ್ ಮತ್ತು ಏರೋಸ್ಪೇಸ್ ಇಂಜಿನಿಯರಿಂಗ್ ಕೋರ್ಸ್ಗಳನ್ನು ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ ಅಂತ ಕೇಳ್ಪಡ್ತಾ ಇದ್ವಿ. ಸೊ ಅಡ್ವಾಂಟೇಜ್ ಏನು ಸ್ಟೂಡೆಂಟ್ಸ್ಗೆ ಅಂತ? ನಮ್ಮ ಭಾರತ ಸರ್ಕಾರ ಈ ವೈಮಾನಿಕ ಮತ್ತು ಬಾಹ್ಯಾಕಾಶ ಸಂಶೋಧನೆಗೋಸ್ಕರ ಹೆಚ್ಚಿನ ಒಂದು ಹಣವನ್ನು ವ್ಯಯ ಮಾಡ್ತಾ ಇದೆ. ಕರೆಕ್ಟ್. ಮತ್ತು ಇಲ್ಲಿ ಹೆಚ್ಚಿನ ಒಂದು ಆದ್ಯತೆ ಇದೆ. ನಮ್ಮ ಭಾರತದಲ್ಲಿ ಅಲ್ಲದೆ ಕೂಡ ನಮ್ಮ ರಕ್ಷಣಾ ವ್ಯವಸ್ಥೆಯನ್ನು ಸುಭದ್ರಪಡಿಸಲು ಮತ್ತು ಈ ಏರೋನಾಟಿಕಲ್ ಇಂಜಿನಿಯರಿಂಗ್ ಅಂತ ಏನು ಹೇಳ್ತೀವಿ, ಇದರಲ್ಲಿ ಡಿಫೆನ್ಸ್ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದೆ. ಹಾಗೂ ಡೊಮೆಸ್ಟಿಕ್ ಪರ್ಪಸ್ಗೋಸ್ಕರ ನಾವೇನೆಲ್ಲ ಏರ್ಕ್ರಾಫ್ಟ್ಗಳನ್ನು ಇವತ್ತು ಬಳಸ್ತಾ ಇದ್ದೀವಿ, ಇದರದ್ದು ಕೂಡ ಎಲ್ಲವೂ ಕೂಡ ಸೇರಿಕೊಂಡಿರೋದ್ರಿಂದ ನಾನು ಹೇಳೋದೇನು ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲೇ ಅಲ್ಲದೆ ಹೊರದೇಶಗಳಲ್ಲಿಯೂ ಕೂಡ ಅವರ ರಕ್ಷಣಾ ವ್ಯವಸ್ಥೆಗಳಿಗೋಸ್ಕರ ಮತ್ತು ಅವರ ಪ್ರಜೆಗಳನ್ನು ಉತ್ತಮ ರೀತಿಯಲ್ಲಿ ಇಟ್ಕೊಳ್ಳಿಕ್ಕೆ, ಅವರಿಗೆ ಅನುಕೂಲಗಳನ್ನು ಕಲ್ಪಿಸಲಿಕ್ಕೆ ಎಲ್ಲ ದೇಶದವರು ಕೂಡ ಈ ಏರೋನಾಟಿಕಲ್ ವಿಭಾಗದಲ್ಲಿ ಮತ್ತು ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ತಮ್ಮನ್ನೆಲ್ಲ ತೊಡಗಿಸ್ಕೊಂಡಿದ್ದಾರೆ. ಹಾಗಾಗಿ ಪ್ರಪಂಚದಾದ್ಯಂತ, ನಮ್ಮ ದೇಶ ಮಾತ್ರ ಅಲ್ಲದೆ ಪ್ರಪಂಚದಾದ್ಯಂತ ಇದಕ್ಕೆ ಇರತಕ್ಕಂಥ ಬೇಡಿಕೆ ಅಪಾರ. ಹಾಗಾಗಿ ಮುಂಚೆ ಏನೊಂದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂತ ನಾವೇನು ಹೇಳ್ತಾ ಇದ್ವಿ, ಅದರ ಜೊತೆಗೆ ಈ ಬಾಹ್ಯಾಕಾಶ ಸಂಸ್ಥೆಗೆ ಬೇಕಾಗಿರ್ತಕ್ಕಂಥ ವಿಶೇಷ ತಂತ್ರಜ್ಞಾನ ಮತ್ತು ಏರೋನಾಟಿಕಲ್ ವಿಭಾಗಕ್ಕೆ ಬೇಕಾದಂಥ ವಿಶೇಷವಾಗಿರ್ತಕ್ಕಂಥ ತಂತ್ರಜ್ಞಾನವನ್ನು ನಾವು ಈ ಏರೋನಾಟಿಕಲ್ ಇಂಜಿನಿಯರಿಂಗ್ ಕೋರ್ಸ್ಗಳಲ್ಲಿ ಮತ್ತು ಏರೋಸ್ಪೇಸ್ ಇಂಜಿನಿಯರಿಂಗ್ ಕೋರ್ಸ್ಗಳಲ್ಲಿ ವಿಶೇಷವಾಗಿ ಹೇಳಿಕೊಳ್ತಾ ಇರೋದ್ರಿಂದ ವಿದ್ಯಾರ್ಥಿಗಳು ಅದರ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಇವತ್ತಿನ ದಿವಸ ತೋರಿಸ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಈ ವಿದ್ಯಮಾನದಲ್ಲಿ ಕೆಲಸಗಳಿಗೆ ಉದ್ಯೋಗ ಅವಕಾಶಗಳು ಅಂತ ನಾವೇನು ಹೇಳ್ತೀವಿ, ಅದಕ್ಕೆ ಹೆಚ್ಚಿನ ಬೇಡಿಕೆ ಇರೋದರಿಂದ ಅದೊಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ಸೊ ಹೀಗಾಗಿ ನಮ್ಮ ವಿದ್ಯಾರ್ಥಿಗಳು ಹೆಚ್ಚಿನ ಪ್ರತಿಭೆಯನ್ನು ತೋರಿದಲ್ಲಿ ಅವರು ವಿದೇಶಗಳಲ್ಲಿಯೂ ಕೂಡ ಕೆಲಸವನ್ನು ತಗೊಳ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ನಮ್ಮ ಕಾಲೇಜಿನಲ್ಲಿ ವಿಶೇಷವಾಗಿ ಕೆಲವು VTU ಕಾಲೇಜುಗಳಲ್ಲಿ ಈ ಕೋರ್ಸ್ಗಳನ್ನು ಇರೋದರಿಂದ ನಮ್ಮ ಕಾಲೇಜಿನಲ್ಲಿ ಈ ಕೋರ್ಸ್ಗಳನ್ನು ತಗೊಳ್ಳಿಕ್ಕೆ ವಿದ್ಯಾರ್ಥಿಗಳು ಮುಂದೆ ಬರ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಅನಿಸುತ್ತೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್ ಕೋರ್ಸ್ ಬಗ್ಗೆ ಕೂಡ ಕೇಳ್ತಾ ಇದ್ದ ಹಾಗೆ ಒಂದು ಎಕ್ಸೈಟ್ಮೆಂಟ್ ಇತ್ತು. ಏನಿದು ಸ್ಪೆಷಾಲಿಟಿ ಏನಿದ್ರದ್ದು ಅಂತ? ಇದು 3-4 ವಿಭಾಗಗಳನ್ನು ಹೊಂದಿರತಕ್ಕಂಥದ್ದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ಫಂಡಮೆಂಟಲ್ಸ್ ಆಫ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಇದೆ. ಸಂಪೂರ್ಣವಾಗಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ವಿಭಾಗ ಕೂಡ ಅವರಿಗೆ ತಕ್ಕ ಮಟ್ಟಿಗೆ ಅಭ್ಯಸಿಸಬೇಕಾಗತ್ತೆ. ಅದಲ್ಲದೆ ಹ್ಯೂಮನ್ ಅನಾಟಮಿ ಅನ್ನು ಕೂಡ ಅವರು ಸಮಗ್ರವಾಗಿ ತಿಳ್ಕೊಳ್ಬೇಕಾಗತ್ತೆ. ಯಾಕೆ ಅಂತಂದರೆ ಇವತ್ತು ಬಯೋಮೆಡಿಕಲ್ ಇಂಜಿನಿಯರಿಂಗ್ ಏನು ವಿಭಾಗ ಇದೆ ಅದರಲ್ಲಿ ನಾವು ಅನೇಕ ವೈದ್ಯಕೀಯ ಶಿಕ್ಷಣ ಅಥವಾ ವೈದ್ಯಕೀಯ ಜಗತ್ತೇನಿದೆ ಆ ಜಗತ್ತಿನ ಜೊತೆಗೆ ನಾವು ಸಂಪರ್ಕವನ್ನು ಸಾಧಿಸಿದಾಗ ಮಾತ್ರ ನಮ್ಮ ಈ ಬಯೋಮೆಡಿಕಲ್ ಇಂಜಿನಿಯರಿಂಗ್ಗೆ ಒಂದು ಆದ್ಯತೆ ಬರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಹಾಗಾಗಿ ಈ ಕೋರ್ಸ್ನಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಹ್ಯೂಮನ್ ಅನಾಟಮಿ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗಿನ ಕೆಲವು ವಿಷಯಗಳನ್ನು ಮತ್ತು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ವಿಷಯಗಳನ್ನು ಹಾಗೂ ಹೆಚ್ಚಿನ ಪರಿಣಿತಿಯನ್ನು ಈ ಸೆನ್ಸಾರ್ಗಳು ಅಂತ ನಾವೇನು ಹೇಳ್ತೀವಿ, ಒಂದು ಬ್ಲಡ್ ಪ್ರೆಷರ್ ಸೆನ್ಸಾರ್ ಇರ್ಬೋದು ಅಥವಾ ಶುಗರ್ ಲೆವೆಲ್ ಮಾನಿಟ್ರಿಂಗ್ ಸೆನ್ಸಿಂಗ್ ಡಿವೈಸಸ್ ಇರ್ಬೋದು, ಇವುಗಳನ್ನು ಕೂಡ ಹೇಗೆ ಫ್ಯಾಬ್ರಿಕೇಷನನ್ನು ಮಾಡ್ತಾರೆ, ಹೇಗೆ ಇವನ್ನು ತಯಾರಿಸ್ತಾರೆ, ಹೇಗೆ ಇವನನ್ನು ಪ್ಯಾಕೇಜಿಂಗ್ ಮಾಡ್ತಾರೆ, ಇದರ ಉಪಯೋಗಗಳೇನು ಅನ್ನೋದು ಮಾತ್ರ ಅಲ್ಲದೆ ಕೂಡ ಈ ವೈದ್ಯಕೀಯ ಉಪಕರಣಗಳ ಒಂದು ಡಿಸೈನಿಂಗ್ ಆಗಿರ್ಬೋದು, ಅವುಗಳನ್ನು ಮೇಂಟೈನ್ ಮಾಡ್ತಕ್ಕಂಥದ್ದು, ಅವನ್ನು ರಿಪೇರ್ ಸರ್ವಿಸ್ ಆಗಿರ್ಬೋದು, ಹಾಗೂ ಈ ವೈದ್ಯಕೀಯ ಏನು ವೃತ್ತಿಯನ್ನು ಮಾಡ್ತಾ ಇರ್ತಾರೆ ಅಂಥ ವೈದ್ಯರೊಂದಿಗೆ ಈ ಉಪಕರಣಗಳನ್ನು ಅವರಿಗೆ ಹೇಗೆ ಉಪಯೋಗಿಸಬೇಕು ಅನ್ನೋಕ್ಕಂಥ ಒಂದು ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಕೂಡ ನಮ್ಮ ಈ ಬಯೋಮೆಡಿಕಲ್ ಇಂಜಿನಿಯರಿಂಗಿನ ಪದವೀಧರರು ಮಾಡ್ತಕ್ಕಂಥ ಎಲ್ಲ ವಿಚಾರಗಳು ಇರೋದರಿಂದ
ಹಾಗೂ ನಮ್ಮ ಸಂಸ್ಥೆಯಲ್ಲಿ ವಿಶೇಷವಾಗಿ ಯಾಕೆ ವಿದ್ಯಾರ್ಥಿಗಳು ಬಯೋಮೆಡಿಕಲ್ ಇಂಜಿನಿಯರಿಂಗ್ ವಿಭಾಗವನ್ನು ಆಯ್ಕೆ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ, ನಮ್ಮ ಕಾಲೇಜಿನ ಅಥವಾ ನಮ್ಮ ಸಂಸ್ಥೆಗೆ ಸಂಬಂಧಪಟ್ಟಂಥ RR ಮೆಡಿಕಲ್ ಕಾಲೇಜ್ ಇದೆ. ಅದಕ್ಕೆ ಪೂರಕವಾಗಿ 1400 ಹಾಸಿಗೆ ಇರತಕ್ಕಂಥ ಹಾಸ್ಪಿಟಲ್ ಕೂಡ ಇದೆ ಮತ್ತು ಸಂಶೋಧನಾ ಸಂಸ್ಥೆ ಇದೆ. ಅಲ್ಲಿ ನುರಿತ ವೈದ್ಯರು ಕೂಡ ಇದ್ದಾರೆ. ಈ ಎಲ್ಲ ಉಪಕರಣಗಳು ನಾನೇನು ಇದುವರೆಗೂ ಹೇಳಿದೆ ಅಂಥ ಎಲ್ಲ ಉಪಕರಣಗಳು ನಮ್ಮ ಸಂಸ್ಥೆಯಲ್ಲಿ ಇರೋದರಿಂದ ನಮ್ಮ ವಿದ್ಯಾರ್ಥಿಗಳು ಆ ವೈದ್ಯರೊಂದಿಗೆ ನಿಕಟ ಸಂಪರ್ಕವನ್ನು ಹೊಂದಿರೋದ್ರಿಂದ ಆ ವಿದ್ಯಾರ್ಥಿಗಳು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಅಂತೇನು ಹೇಳ್ತೀವಿ, ಆ ಇಕ್ವಿಪ್ಮೆಂಟ್ಗಳನ್ನು ಆಪರೇಟ್ ಮಾಡೋದಾಗಿರ್ಬೋದು ಅಥವಾ ವೈದ್ಯರಿಂದ ಆ ಇಕ್ವಿಪ್ಮೆಂಟ್ಗಳ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ಪಡೆದು ತಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳುವಂಥದ್ದು ಆಗಿರ್ಬೋದು. ಇದೆಲ್ಲವಕ್ಕೂ ಅವಕಾಶ ಇರೋದರಿಂದ ಇವತ್ತಿನ ಮತ್ತು ಈ ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ಗಳು ಇವತ್ತು ಇಲ್ಲದೆ ಹೋದರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಎಲ್ಲೋ ಒಂದು ಡಯಾಗ್ನೋಸಿಸ್ ಪ್ರೋಸೆಸ್ ಆಗಿರ್ಬೋದು, ಒಂದು ಆಪರೇಷನ್ಸ್ ಆಗಿರ್ಬೋದು, ಅದು ವೇಗಗತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗಲಿಕ್ಕಿಲ್ಲ ಅನ್ನೋ ಒಂದು ಪರಿಸ್ಥಿತಿಯನ್ನು ನಾವು ತಲುಪಿಬಿಟ್ಟಿದ್ದೀವಿ. ಹಾಗಾಗಿ ಬಯೋಮೆಡಿಕಲ್ ಇಂಜಿನಿಯರಿಂಗನ್ನು ಮುಗಿಸಿದಂಥ ಪದವೀಧರರು ಅವರ ಕೊಡುಗೆಯನ್ನು ಈ ವೈದ್ಯಕೀಯ ಕ್ಷೇತ್ರಕ್ಕೆ ಕೊಡ್ತಾ ಇರೋದ್ರಿಂದ ನಮ್ಮಲ್ಲಿ ಬಯೋಮೆಡಿಕಲ್ ಇಂಜಿನಿಯರಿಂಗಿಗೆ ಕೂಡ ತುಂಬ ಆದ್ಯತೆಯನ್ನು ಕೊಟ್ಟು ಹುಡುಗರು ನಮ್ಮ ಸಂಸ್ಥೆಗೆ ಸೇರ್ಕೊಳ್ತಾ ಇದ್ದಾರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, ಇದ್ರ ಜೊತೆಗೆ ಈಗ ACS ಕಾಲೇಜ್ ಆಫ್ ಇಂಜಿನಿಯರಿಂಗ್ನಲ್ಲಿ ಈಗಾಗಲೇ ಓದಿ ಪಾಸ್ಔಟ್ ಆದಂತಹ ವಿದ್ಯಾರ್ಥಿಗಳನ್ನು ಕರೆಸಿ ಅಲುಮಿನಿ ಮೀಟ್ ಮಾಡೋದೆಲ್ಲ ಇದೆಯಾ, ಹೇಗೆ ಅಂತ? ಖಂಡಿತ ಈ ಒಂದು ಪದ್ಧತಿಯನ್ನು ಇಟ್ಕೊಂಡು ಬಂದಿದ್ದೇವೆ. ನಮ್ಮದು ಅಲ್ಯುಮಿನಿ ಏನು ಅಸೋಸಿಯೇಷನ್ ಇದೆ ಅದು ರಿಜಿಸ್ಟರ್ಡ್ ಅಸೋಸಿಯೇಷನ್ ಆಗಿದೆ. ಓಕೆ ಓಕೆ ಓಕೆ. ಸುಮಾರು ಈಗ ಒಂದು 10-12 ವರ್ಷಗಳ ಹಿಂದೆ ಪ್ರಾರಂಭದಲ್ಲಿ ಅದು ನಮ್ಮ ಸಂಸ್ಥೆ ಪ್ರಾರಂಭವಾದ ಮೊದಲನೇ ಬ್ಯಾಚು ತೇರ್ಗಡೆಯಾಗಿ ಹೊರಗಡೆ ಬಂದಾಗ ಆ ಸಂಸ್ಥೆಯನ್ನು ನಾವು ಹಾಕಿದ್ದೀವಿ. ಸೊ ಪ್ರತಿ ವರ್ಷ August 15 ಎಲ್ಲ ವಿದ್ಯಾರ್ಥಿಗಳು ಅಲ್ಯುಮಿನಿ ಅಸೋಸಿಯೇಷನ್ ಎಲ್ಲ ವಿದ್ಯಾರ್ಥಿಗಳು ಬಂದು ತಮ್ಮದೇ ಆಗಿರ್ತಕ್ಕಂಥ ಶೈಲಿಯಲ್ಲಿ ತಮ್ಮನ್ನು ಪರಿಚಯಿಸಿಕೊಂಡು ತಮ್ಮ ಪ್ರೋಗ್ರೆಸ್ ಅಂತ ಹೇಳ್ತೀವಿ ಏಳಿಗೆಯನ್ನೆಲ್ಲ ನಮ್ಮ ಜೊತೆಗೆ ಡಿಸ್ಕಸ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಅವರು ನಮ್ಮ ವಿದ್ಯಾರ್ಥಿಗಳಿಗೆ ತಮ್ಮ ರೆಫರೆನ್ಸನ್ನು ಕೊಟ್ಟು ಈ ಪ್ಲೇಸ್ಮೆಂಟ್ನಲ್ಲೂ ಕೂಡ ಸಾಕಷ್ಟು ಅವರು ನಮಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ ಮತ್ತು ಹುಡುಗರನ್ನು ಮೋಟಿವೇಶನನ್ನು ಮಾಡಿ ಅವ್ರಿಗೆ ಇನ್ಸ್ಪಿರೇಷನನ್ನು ಕೊಟ್ಟು ಮಧ್ಯದಲ್ಲಿ ಅನೇಕ ವಿಚಾರಗಳಲ್ಲಿ ಅವರು ಬಂದು ತಾವೇ ವಾಲಂಟಿಯರ್ ಆಗಿ ಕೆಲವು ವಿಚಾರಗಳಲ್ಲಿ ಬಂದು ನಮ್ಮ ವಿದ್ಯಾರ್ಥಿಗಳಿಗೆ ಮಾತನಾಡಿ ಇವತ್ತಿನ ಪ್ರಸ್ತುತ ವಿದ್ಯಮಾನ ಇಂಡಸ್ಟ್ರಿಗಳಲ್ಲಿ ಹೇಗಿದೆ, ಹೇಗೂ ನಾವು ಇರಬೇಕು, ಸಿನ್ಸಿಯಾರಿಟಿ, ಪಂಕ್ಚುಯಾಲಿಟಿ ಇವೆಲ್ಲದರ ಬಗ್ಗೆ ತಮ್ಮ ಅನುಭವವನ್ನು ನಮ್ಮ ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಳ್ಳೋದ್ರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಅಲ್ಯೂಮಿನಿಯಂ ಅಸೋಸಿಯೇಷನ್ ಏನಿದೆ ಅದರಿಂದ ಹೆಚ್ಚಿನ ಉಪಯೋಗ ಆಗ್ತಾ ಇದೆ. ಅನೇಕ ಮಾಹಿತಿಗಳು ನಮ್ಮ ವಿದ್ಯಾರ್ಥಿಗಳಿಗೆ ಹೊರ ಜಗತ್ತಿನ ಮಾಹಿತಿಗಳು ಸಿಗ್ತಾ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಕಾಲೇಜ್ ಪ್ರಿನ್ಸಿಪಲ್ ಆಗಿರೋದ್ರಿಂದ ನಾನು ಈ ಪ್ರಶ್ನೆಯನ್ನು ಕೇಳಿದಾಗ ನೀವು ಎಲ್ಲ ಕೋರ್ಸ್ಗೂ ಡಿಮ್ಯಾಂಡ್ ಇದೆ ಅಂತ ಹೇಳ್ತೀರಾ. ಪ್ರಮುಖವಾಗಿ ವೀಕ್ಷಕರಿಗೆ ಏನು ಪ್ರಶ್ನೆ ಅಂತ ಹೇಳಿದ್ರೆ, ಈ ಕಾಲೇಜ್ನ ತುಂಬ ಸ್ಪೆಷಲ್ ಕೋರ್ಸ್ ಯಾವುದಕ್ಕೆ ಹೆಚ್ಚು ಕ್ವೇರಿ ಬರುತ್ತೆ, ಯಾವುದಕ್ಕೆ ಹೆಚ್ಚು ಅಡ್ಮಿಷನ್ ಆಗುತ್ತೆ ಅಂತ ಅದಕ್ಕೆ ಉತ್ತರ ಕೊಡೋದಾದ್ರೆ? ಪ್ರಸ್ತುತವಾಗಿ ಜನಪ್ರಿಯ ಕೋರ್ಸ್ಗಳು ಅಂತ, ಹಾಗಾಗಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಏನಿದೆ ಖಂಡಿತವಾಗಿಯೂ ಕೂಡ ಅದಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನು ವಿದ್ಯಾರ್ಥಿಗಳು ಕೊಡ್ತಾರೆ. ಈಗ ಯಾಕೆ ಅಂತಂದ್ರೆ ಅವರ ಆಶೋತ್ತರಗಳನ್ನು, ಬೇಡಿಕೆಗಳನ್ನು ಅದು ಪೂರೈಸಲಿಕ್ಕೆ ಅನುಕೂಲಕರವಾಗಿರ್ತಕ್ಕಂಥದ್ದು. ಅದು ತದನಂತರದಲ್ಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ವಿಭಾಗದಲ್ಲೂ ಕೂಡ ಹೆಚ್ಚಿನ ಆಸಕ್ತಿಯನ್ನು ವಿದ್ಯಾರ್ಥಿಗಳು ತೋರಿಸ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ನಾನು ಇಲ್ಲಿ ಒಂದು ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. VTUನಲ್ಲಿ ನಮ್ಮ ಕಾಲೇಜು ಅಫಿಲಿಯೇಷನ್ ಇರೋದರಿಂದ ನಮ್ಮ ವಿದ್ಯಾರ್ಥಿಗಳು ಹೆಚ್ಚಿನ ರ್ಯಾಂಕ್ಗಳನ್ನು ಪ್ರತಿ ವರ್ಷ ಕೂಡ ಹೊಂದುತ್ತಾ ಬಂದಿದ್ದಾರೆ. ಹೋದ ವರ್ಷದ ಕಾನ್ವೊಕೇಷನ್ನಲ್ಲಿ ಸುಮಾರು 12 ಗೋಲ್ಡ್ ಮೆಡಲ್ಗಳು, ರ್ಯಾಂಕ್ಗಳು ನಮ್ಮ ಕಾಲೇಜಿಗೆ ಸಂದಿತ್ತು. ಈಗ ಅನೇಕ ಒಂದು 2 ತಿಂಗಳ ಹಿಂದೆ ಏನು ಒಂದು ಕಾನ್ವೊಕೇಷನ್ ಆಯಿತು, ಆ ಕಾನ್ವೊಕೇಷನ್ನಲ್ಲಿ ಸುಮಾರು 6 ರ್ಯಾಂಕ್ಗಳು ನಮ್ಮ ಏರೋಸ್ಪೇಸ್ ಇಂಜಿನಿಯರಿಂಗ್, ಮೊದಲ 6 ರ್ಯಾಂಕ್ಗಳು ನಮ್ಮ ಏರೋಸ್ಪೇಸ್ ಇಂಜಿನಿಯರಿಂಗಿಗೆ ಬಂದಿದೆ ಮತ್ತು 1 ಬಯೋಮೆಡಿಕಲ್ ಇಂಜಿನಿಯರಿಂಗಿಗೆ ಬಂದಿದೆ. ಹೀಗಾಗಿ ನಮ್ಮ ಕಾಲೇಜಿಗೆ ಹೆಚ್ಚಿನ ಆದ್ಯತೆಯನ್ನು ನಮ್ಮ ಪಾಲಕರು, ಪೋಷಕರು ಮತ್ತು ವಿದ್ಯಾರ್ಥಿಗಳು ಕೊಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಓಕೆ, ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಆಗಲೇ ಹೇಳ್ತಾ ಇದ್ರಿ. ಸ್ಟಾಫ್ನ ಸ್ಟ್ರೆಂತ್ ಏನು ಇಲ್ಲಿ? ಜೊತೆಗೆ ಸ್ಟಾಫ್ ಮೆಂಬರ್ಸು ಪ್ರತಿ ಶಿಫ್ಟಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಅವೈಲೇಬಲ್ ಇರ್ತಾರೆ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಬಿಕಾಸ್ ತುಂಬ ಜನಕ್ಕೆ ಕಾಲೇಜಲ್ಲಿ ಮಾಡುವಂತಹ ಪಾಠ ಅರ್ಥ ಆಗ್ತಾ ಇರ್ಬೋದು, ಎಕ್ಸ್ಟ್ರಾ ಕನ್ಸರ್ನ್ ಕೆಲವು ಟಾಪಿಕ್ಸ್ ಬಗ್ಗೆ ಇರುತ್ತೆ. ಸೊ ಅದನ್ನೆಲ್ಲ ಅಡ್ರೆಸ್ ಮಾಡೋ ಕೆಲಸ ಹೆಂಗಾಗುತ್ತೆ ಒಂದು ಸಂಸ್ಥೆಯಲ್ಲಿ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ವಿದ್ಯಾರ್ಥಿಗಳಿಗೆ ನಾವು ಬೆಳಿಗ್ಗೆ 10:45ರಿಂದ 10:15 10:45 ಒಂದು ಟೈಮನ್ನು ಕೊಟ್ಟಿರ್ತೀವಿ. ಆ ಸಂದರ್ಭದಲ್ಲಿ ಏನು ನಮ್ಮ ಶಿಕ್ಷಕ ವೃಂದದವರು ಎಲ್ಲೂ ಹೋಗದೆ
ತಮ್ಮ ಕ್ಯಾಬಿನ್ಗಳಲ್ಲಿ ವಿದ್ಯಾರ್ಥಿಗಳಿಗೋಸ್ಕರ ಅವೈಲೇಬಲ್ ಇರ್ತಾರೆ. ಕಾಯ್ತಿರ್ತಾರೆ. ಆ ಸಂದರ್ಭದಲ್ಲಿ ವಿದ್ಯಾರ್ಥಿ ಏನೇ ಒಂದು ಡೌಟನ್ನು ತೊಗೊಂಡು ಬಂದರೂ ಕೂಡ ಅದನ್ನು ಸಮಗ್ರವಾಗಿ ಚರ್ಚೆ ಮಾಡಿ ಮುಂದಿನ ತರಗತಿಗಳಲ್ಲಿ ಆ ವಿದ್ಯಾರ್ಥಿಗಳಿಗೆ ಏನು ಬೇಕು ಬೇಡಗಳನ್ನೆಲ್ಲ ಸಮಗ್ರವಾಗಿ ತಾವು ಕೂಡ ಅದನ್ನು ಪ್ರಿಪ್ರೇಷನ್ ಮಾಡಿಕೊಂಡು ಆ ವಿದ್ಯಾರ್ಥಿಗಳಿಗೆ ಅತ್ಯಂತ ಉತ್ತಮ ರೀತಿಯಲ್ಲಿ ಅವ್ರಿಗೂ ಮಾರ್ಗದರ್ಶನವನ್ನು ಮಾಡ್ತಾರೆ. ಹಾಗೆಯೇ ಮಧ್ಯಾಹ್ನ ಲಂಚ್ ಅವರು ಕೂಡ ನಮ್ಮಲ್ಲಿ 45 ನಿಮಿಷ ಇದೆ. ಆಗಲೂ ಕೂಡ ನಮ್ಮ ಶಿಕ್ಷಕ ವೃಂದದವರು ತದನಂತರದಲ್ಲಿ ವಿದ್ಯಾರ್ಥಿಗಳು ತರಗತಿಗಳಿಗೆ ಮಧ್ಯಾಹ್ನ 1:00 ಹೋದ ಮೇಲೆ ತಾವು ತಮ್ಮ ಊಟದ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ಪದ್ಧತಿಯನ್ನು ಇಟ್ಕೊಂಡಿದ್ದಾರೆ. ಮತ್ತು ಕಾಲೇಜ್ ಅವರ್ಸ್ 4 ಗಂಟೆಗೆ ಮುಗಿದ ಮೇಲೂ ಕೂಡ ಎಷ್ಟೋ ಜನ ನಮ್ಮ ಸಿಬ್ಬಂದಿ ವರ್ಗದವರು ಮತ್ತು ನಮ್ಮ ಅಧ್ಯಾಪಕ ವರ್ಗದವರು ವಿದ್ಯಾರ್ಥಿಗಳಿಗೋಸ್ಕರ ತಾವು ಕಾಲೇಜನ್ನು ನಿರ್ಗಮಿಸೋದನ್ನು ಮುಂದಕ್ಕೆ ಹಾಕಿ ವಿದ್ಯಾರ್ಥಿಗಳಿಗೆ ಸ್ಪಂದಿಸಿ ಅವರ ಎಲ್ಲ ವಿಚಾರಗಳಿಗೆ ಸರಿಯಾದ ಒಂದು ಮಾರ್ಗದರ್ಶನವನ್ನು ಕೊಡ್ತಾ ಬಂದಿರೋದ್ರಿಂದ ವಿದ್ಯಾರ್ಥಿಗಳ ಜೊತೆಗೆ ನಮ್ಮ ಏನು ಅಧ್ಯಾಪಕರ ವೃಂದ ಹೆಚ್ಚಿನ ಒಡನಾಟದಲ್ಲಿದೆ. ಒಂದು ಪೇರೆಂಟಲ್ ಅಂತ ಏನು ಹೇಳ್ತೀವಿ ಆ ಒಂದು ರೀತಿಯಲ್ಲಿ ಮಕ್ಕಳಿಗೆ ಶಿಕ್ಷಣ ನಮ್ಮ ಶಿಕ್ಷಕರಿಂದ ಸಿಗ್ತಾ ಇದೆ ಅನ್ನೋದು ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ತುಂಬ ಜನಕ್ಕೆ ಈಗ ಏನಾಗುತ್ತಂದರೆ ಸರ್, ಕಂಪ್ನಿಗಳಿಗೆ ಜಾಬ್ಗೆ ಹೋಗೋದಕ್ಕೆ ಇಷ್ಟಪಡಲ್ಲ. ನಾನೇ ಓನಾಗಿ ಏನೋ ಒಂದು ಸ್ಟಾರ್ಟಪ್ಪನ್ನು ಮಾಡಬೇಕು ಅಥವಾ ಬಿಸ್ನೆಸ್ ಮಾಡಬೇಕು, ಆಂಟರ್ಪ್ರಿನರ್ಶಿಪ್ ಮಾಡಬೇಕು, ಇಂಜಿನಿಯರಿಂಗ್ ಓದಿದ್ರು ಕೂಡ ಅಂಥದ್ದೊಂದು ಆಯಾಮದಲ್ಲಿ ಯೋಚನೆ ಮಾಡ್ತಿರ್ತಾರೆ. ಅಂಥವರ ಕನಸಿಗೆ ನೀವು ಹೇಗೆ ನೀರೇರಿಯೋ ಕೆಲಸ ಮಾಡ್ತೀರಾ ಅಂತ? ನಮಗೆ ಎಂಟರ್ಪ್ರಿನರ್ಶಿಪ್ ಸೆಲ್ ಅಂತ ಕೂಡ ನಾವು ಎಂಪವರ್ಮೆಂಟ್ ಸೆಲ್ ಅಂತ ಕೂಡ ಒಂದನ್ನು ಮಾಡ್ಕೊಂಡಿದ್ದೇವೆ. ಆ ಸೆಲ್ಲಿನ ಮುಖಾಂತರ ಯಾವ ವಿದ್ಯಾರ್ಥಿಗಳು ಆ ನಿಟ್ಟಿನಲ್ಲಿ ತಮ್ಮ ಒಂದು ಧ್ಯೇಯೋದ್ದೇಶಗಳನ್ನು ನಮ್ಮ ಗಮನಕ್ಕೆ ತರ್ತಾರೆ ಅವನ್ನೆಲ್ಲವನ್ನು ಕೂಡ ಪೂರೈಸೋ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಅತ್ಯಂತ ಪ್ರಮುಖವಾಗಿ ಒಂದು ವಿಚಾರವನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಚೇರ್ಮನ್ ರವರು ಒಂದು ವಿಚಾರವನ್ನು ನಮಗೆ ಯಾವಾಗಲೂ ಪ್ರಸ್ತಾಪ ಮಾಡ್ತಾ ಇರ್ತಾರೆ. ನಮ್ಮ ವಿದ್ಯಾರ್ಥಿಗಳು ಜಾಬನ್ನು ಪ್ರೊವೈಡ್ ಮಾಡುವಂಥ ವಿದ್ಯಾರ್ಥಿಗಳಾಗಿ ಬೆಳವಣಿಗೆ ಆಗಬೇಕು, ಅವರು ಜಾಬ್ ಸೀಕರ್ಸ್ ಆಗಬಾರ್ದು ಅನ್ನೋ ಒಂದು ಧ್ಯೇಯೋದ್ದೇಶವನ್ನು ಅವರು ಹೇಳ್ತಾ ಇರೋದ್ರಿಂದ ಅವರ ಮಾರ್ಗದರ್ಶನದಲ್ಲಿ ಆ ಒಂದು ನಿಟ್ಟಿನಲ್ಲಿ ನಮ್ಮ ಎಲ್ಲ ಶಿಕ್ಷಕ ವೃಂದ ಮತ್ತು ಬೋಧಕೇತರ ವೃಂದದವರು ಕೂಡ ನಮ್ಮೊಂದಿಗೆ ಇದ್ದು ಆ ಕೆಲಸಗಳನ್ನು ನಾವು ಮಾಡ್ತಾ ಬಂದಿದ್ದೀವಿ. ರೈಟ್ ಸರ್, ರೈಟ್. ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಬಂದು ACS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು ತಮಗೆ. ಧನ್ಯವಾದಗಳು. ವೀಕ್ಷಕರೇ, ಇನ್ನು ACS ಕಾಲೇಜ್ ಆಫ್ ಇಂಜಿನಿಯರಿಂಗ್ನ ಅಡ್ರೆಸ್ ಕಾರ್ಡ್ ಬರ್ತಾ ಇದೆ ನೋಡಿ. ಇದಾಗಿತ್ತು ಇವತ್ತಿನ ವಿಶೇಷ ನೆನಪಲ್ಲಿ ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.